ದಕ್ಷಿಣ ಕನ್ನಡ ಜಿಲ್ಲೆ BC ರೋಡ್ನಲ್ಲಿ ಅಲ್ಲಿಯ ಮುಸ್ಲಿಮರು ಯಾವುದೋ ಒಂದು ಸಂಘಟನೆಯವರು ಸವಾಲು ಹಾಕಿದರು, ತಾಕತ್ತಿದ್ದರೆ ಈದ್ ಮಿಲಾದ್ BC ರೋಡಿಗೆ ಬನ್ನಿ ಅಂಥೇಳಿ. ಯಾಕೆ ಸಂಘರ್ಷಕ್ಕೆ ಕರಿತಾ ಇದ್ದಾರೆ? BC ರೋಡ್ ಏನು ತಾಲಿಬಾನದ ಅಫ್ಘಾನಿಸ್ತಾನದಲ್ಲಿದೆಯಾ, ಪಾಕಿಸ್ತಾನದಲ್ಲಿದೆಯಾ? ಇಡೀ BC ರೋಡ್ ಅಲ್ಲ, ಇಡೀ ದೇಶ ನಮ್ದಿದೆ. ಯಾರು ಸವಾಲು ಹಾಕುವಂಥ ಗೂಂಡಾಗಳು ಯಾರಿದಾರಲ್ಲ ಅವರನ್ನು ಒಳಗಡೆ ಹಾಕಬೇಕಾಯ್ತು ಇಷ್ಟೊತ್ತಿಗೆ. ಕಾಂಗ್ರೆಸ್ ಕಾರಣ ಇದು. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಮುಸ್ಲಿಂ ಸರ್ಕಾರ ಬಂದುಬಿಟ್ಟಿದೆ ಅಂತನ್ನುವಂಥ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ BC ರೋಡ್ ಇರ್ಬೋದು, ನಾಗಮಂಗಲದ ಘಟನೆ ಇರ್ಬೋದು, ಇಂಥ ಘಟನೆಗಳು ಆಗ್ತಾ ಇರೋದೇ ಈ ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ ಪರಿಣಾಮದಿಂದ. ಸೊ ನಾನು ಹೇಳೋದು BC ರೋಡ್ ಅಲ್ಲ, ಶ್ರೀನಗರದಲ್ಲೇ ಚಾಲೆಂಜ್ ಮಾಡಿದ್ರು ನೀವು. ಶ್ರೀನಗರ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಅಲ್ಲಿ ತಾಕತ್ತಿದ್ರೆ, ತಾಯಿ ಹಾಲು ಕುಡ್ದಿದ್ರೆ ಹಸಿರ ಬಾವುಟ ತೆಗೆದು, ಪಾಕಿಸ್ತಾನ್ ಧ್ವಜ ತೆಗೆದು ಅಲ್ಲಿ ತಿರಂಗಿ ಬಾವುಟ ಹಾರಿಸಿ ಅಂತ ಹೇಳಿದ್ರು. ಅದನ್ನು ಹಾರಿಸಿ ತೋರಿಸಿದ್ದೇವೆ. ಈ ದೇಶದ ವೀರ ಸುಪುತ್ರಿದ್ದೇವೆ ನಾವು. BC ರೋಡ್ ಅಲ್ಲ, ನಿಮ್ಮ ಮನೆ ಒಳಗಡೆ ಬರ್ತೀವಿ ನಾವು. ಈ ರೀತಿಯ ದರ್ಪ ಸೊಕ್ಕು ಇನ್ಮೇಲೆ ನಡೆಯೋದಿಲ್ಲ. ಕಾಂಗ್ರೆಸ್ ಇದೆ ಅಂತ ಹೇಳಿ ಏನು ಬೇಕಾದ್ದು ಹೇಳೋದು, ಏನು ಬೇಕಾದ್ದು ಮಾಡೋದು ನಡೆಯಂಗಿಲ್ಲ. ಹಿಂದೂಗಳು ಜೀವಂತವಾಗಿದ್ದೇವೆ. ಸೊ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಸರ್, ಈಗ ಹಿಂದೂಗಳ ಹಬ್ಬನೇ ಒಂದು ರೀತಿ ರಕ್ಷಣೆ ಇಲ್ಲದಂಗೆ ಗಣಪತಿನ ಕರ್ಕೊಂಡು ಹೋಗಿ ಪೊಲೀಸ್ ಜೀಪಲ್ಲಿ ಕೂರಿಸ್ತಾರೆ, ನಾಗಮಂಗಲ ಕುಂದ್ರಿಸೋರ್ನ ಏವನ್ ಮಾಡ್ತಾರೆ. ಏನು ನಡೀತಾ ಇದೆ ಹಬ್ಬಕ್ಕೆ ರಕ್ಷಣೆ ಇಲ್ಲ ಅಂತ ಹಿಂದೂಗಳ ರಕ್ಷಣೆ ಇಲ್ಲ ನೋಡಿ. ಕಾಂಗ್ರೆಸ್ಸಿನ ಕುಮ್ಮಕ್ಕು, ಕಾಂಗ್ರೆಸ್ಸಿನ ಅಪೀಸ್ಮೆಂಟು ಅತಿ ಆಯ್ತಿದು. ಅತಿಯಾದ ಪರಿಣಾಮದಿಂದನೇ ಏನು 136 ಸೀಟ್ ಬಂದಿದ್ದೇ ಮುಸ್ಲಿಮರಿಂದ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಲ್ಲ ಹಿಂದೂಗಳಿಗೆ ಗೊತ್ತಾಗ್ತಾ ಇದೆ ಇದು ಅತಿಯಾದಂಥ ಅಪೀಸ್ಮೆಂಟ್ ಅಂತನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನವರೇ ಇದೇ ರೀತಿ ಮುಂದುವರೆದ್ರೆ ಕಸದ ತೊಟ್ಟಿಗೆ ಹೋಗ್ತೀರಿ ನೀವು, ಹೇಳಿ ಹೆಸರಿಲ್ದಾಗ ಹೋಗ್ತೀರಿ ನೀವು. ಇನ್ನು ನಾಗಮಂಗಲದ ಮಸೀದಿ ಒಳಗಡೆಗೆ ಬಾಟಲ್ಗಳು, ಪೆಟ್ರೋಲ್ ಬಾಂಬ್ಗಳು, ಕಲ್ಲುಗಳು, ಚಾಕು ಚೂರಿಗಳು ಹೇಗೆ ಬಂತ್ರಿ? ಮಸೀದಿ ಅಂದರೆ ಪವಿತ್ರವಾದ್ದು, ಮಸೀದಿ ಅಂದರೆ ನಮಾಜ್ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಹೇಳಿದ್ದನ್ನು ಇವತ್ತು ಒಳಗಡೆ ದಂಗೆ ಸ್ಥಾನ ಆಯ್ತಲ್ಲ, ಅದು ದಂಗೆ ಮಾಡುವಂಥದ್ದು. ಹಾಗಾದರೆ ಅಪವಿತ್ರ ಕಲ್ಲು, ಬಾಟಲ್ಗಳು, ಬಾಂಬ್ಗಳು, ಚಾಕು ಚೂರಿ ಹಾಗಾದರೆ ಅಲ್ಲಿ ಹೇಗೆ ಬಂತು? ಒಳಗಡೆ ಹೇಗೆ ಬಂತು? ಪೊಲೀಸರ ವೈಫಲ್ಯ, ಗುಪ್ತಚರ ವೈಫಲ್ಯ, ಕಾಂಗ್ರೆಸ್ಸಿನ ಕುಮ್ಮಕ್ಕು ಅಂತನ್ನುವಂಥದ್ದು ಹೇಳಿದ್ದೇನೆ. ಚಲುವರಾಯ ಸ್ವಾಮಿ ವ್ಯವಸ್ಥಿತವಾಗಿ ಇದನ್ನು ಗಲಾಟೆ ಮಾಡಿ ಮುಂದಿನ ದಿನಗಳಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತನ್ನುವಂಥದ್ದು ಮಾಡ್ತಾ ಇದ್ದಾರಲ್ಲ, ಇದು ಶೋಭೆ ತರುವಂಥದ್ದಲ್ಲ. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದನ್ನು ಹದ್ದು ಬಸ್ನಲ್ಲಿ ಇಡದೇ ಇದ್ದರೆ ಇಡೀ ಹಿಂದೂ ಸಮಾಜ ಸಿಡದೇಳುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ. ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.